ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಎರಡು ಬಿಂದುಗಳ ನಡುವಿನ ದೂರವನ್ನು ಜಿಯೋಜಿಬ್ರಾದ ಮೂಲಕ ಹೇಗೆ ಕಂಡುಹಿಡಿಯುವುದನ್ನು ನೋಡೋಣ. ಸೊ ಮೊದಲಿಗೆ ನಾವಿಲ್ಲಿ ಸೂತ್ರವನ್ನು ತಯಾರಿಸ್ಕೋಬೇಕು. ಇಲ್ಲಿ ಮುಖ್ಯ ಕೆಲಸನೇ ಸೂತ್ರ ಸಿದ್ಧಪಡಿಸ್ಕೊಳ್ಳೋದು. ಅದಕ್ಕಾಗಿ ನಾವು ಟೆಕ್ಸ್ಟಿಗೆ ಹೋಗೋಣ. ಸೊ ಇಲ್ಲಿ ಹೊಸದಾಗಿ ಇವತ್ತು ನೀವು ಲೇಟೆಕ್ಸ್ ಫಾರ್ಮುಲಾವನ್ನು ಯಾವ ರೀತಿ ಬಳಕೆ ಮಾಡಬಹುದು ಅನ್ನೋದನ್ನು ನೀವು ಕಲಿತಾ ಇದ್ದೀರಾ. ಸೊ ಇಲ್ಲಿ ನಾವು ಲೇಟೆಕ್ಸ್ ಫಾರ್ಮುಲಾ ಮೇಲೆ ಟಿಕ್ ಹಾಕಿಟ್ಕೊಂಡಿರೋಣ. ಫಸ್ಟಿಗೆ ಡಿ ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು, ಸೊ ಇಲ್ಲಿ ನಮಗೆ ಸ್ಕ್ವೇರ್ ರೂಟ್ ಬೇಕು. ಸ್ಕ್ವೇರ್ ರೂಟು ಇದು ಸಿಂಬಾಲ್ಸಲ್ಲೂ ಇರಲ್ಲ, ನಂತರ ಆಬ್ಜೆಕ್ಟ್ಸಲ್ಲೂ ಇರಲ್ಲ. ಆಬ್ಜೆಕ್ಟ್ಸ್ ನೀವು ಇಲ್ಲಿ ಟೈಪ್ ಮಾಡಿದ್ಮೇಲೆ ಆಬ್ಜೆಕ್ಟ್ಸಲ್ಲಿ ನಿಮಗೆ ಏನು ಕ್ಯಾಪ್ಷನ್ಸ್ಗಳು ಬರ್ತವೆ. ಹಾಗಾದರೆ ಇಲ್ಲಿ ನೀವು ಲೇಟೆಕ್ಸ್ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಇದು ಲೇಟೆಕ್ಸ್ ಫಾರ್ಮುಲಾ ಮೇಲೆ ಚೆಕ್ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ರೂಟ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸಿಗೆ ಹೋಗಿ. ಸೊ ರೂಟ್ ಎಕ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ರೂಟ್ ಎಕ್ಸ್, ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಈ ಎಕ್ಸ್ ಜಾಗದಲ್ಲಿ ಇವಾಗ ನಿಮಗೆ x2 ಮೈನಸ್ x1 ದ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್ ಬರಬೇಕು. ಹಾಗಾಗಿ ನೀವು ಇಲ್ಲಿ ಫಸ್ಟಿಗೆ ಏನು ಮಾಡ್ಕೋಬೇಕು, ಎಕ್ಸ್ ಇರೋ ಜಾಗದಲ್ಲಿ ಎಕ್ಸನ್ನು ನಾನು ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಎಕ್ಸನ್ನು ನಾನು ಡಿಲೀಟ್ ಮಾಡಿಕೊಂಡು ಇಲ್ಲಿ ಸ್ಕ್ವೇರ್ ಬರಬೇಕಾಗಿರೋದ್ರಿಂದ ನಾನು ಎಕ್ಸ್ ರೇಸ್ ಟು ಎ ತಗೊಳ್ತೀನಿ. ಎ ಇದ್ದ ಜಾಗದನ್ನು ಎನ ಡಿಲೀಟ್ ಮಾಡಿ ನಾನು 2 ಅನ್ನು ಕೊಡ್ತೀನಿ. ಓಕೆ, ಇಲ್ಲಿ ನನಗೆ ಎಕ್ಸ್ ಬೇಡ, ನನಗೆ ಬೇಕಾಗಿರೋದು x2 ಮೈನಸ್ x1. ಸೊ ಬ್ರ್ಯಾಕೆಟ್ ಓಪನ್ x2 ಮೈನಸ್ x1. ಸೊ x2 ಅಂದರೆ ನೀವು ಕೆಳಗಡೆ ಬರಿತೀರಾ, ಅದಕ್ಕೆ ಮತ್ತೆ ಲೇಟೆಕ್ಸ್ ಫಾರ್ಮುಲಾಕ್ಕೆ ಹೋಗಿ ಇಲ್ಲಿ ಎಕ್ಸೇ ತಗೊಳ್ಳಿ. ಎಕ್ಸೇ ಆಯ್ಕೆ ಮಾಡಿ ಇಲ್ಲಿ ಇವಾಗ ಏನು ಬರೀರಿ, x2. ಓಕೆ, ನಿಮಗೆ ಇಲ್ಲಿ ಕ್ಯಾಪಿಟಲ್ ಎಕ್ಸ್ ಬೇಕಿದ್ರೆ ಇದನ್ನು ನೀವು ಕ್ಯಾಪಿಟಲ್ ಎಕ್ಸ್ ಮಾಡ್ಕೊಳ್ಳಿ. ಶಿಫ್ಟ್ ಎಕ್ಸ್ x2. ಓಕೆ ಫೈನ್. ನೋಡಿ, ಇವಾಗ ನೀವು ಕರ್ಸರ್ ಎಲ್ಲಿ ಬರಬೇಕು ಅಂದರೆ ನಿಮ್ಮ ಬ್ರ್ಯಾಕೆಟ್ನ ಹೊರಗಡೆ ಬರಬೇಕು. ಬ್ರ್ಯಾಕೆಟ್ನ ಹೊರಗಡೆ ಬಂದು ಮೈನಸ್ ಮತ್ತೆ ಇವಾಗ ನೀವು ಇಲ್ಲಿ ಏನು ಇನ್ಸರ್ಟ್ ಮಾಡ್ಕೋಬೇಕು, ಎಕ್ಸೆ. ರೂಟ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸಲ್ಲಿ ಎಕ್ಸೆಯನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ ಎ ಇದ್ದ ಜಾಗದಲ್ಲಿ 1, ಎಕ್ಸ್ ಇದ್ದ ಜಾಗದಲ್ಲಿ ನಾನು ಇದನ್ನು ಏನು ಮಾಡ್ತಾ ಇದ್ದೀನಿ, ಕ್ಯಾಪಿಟಲ್ ಎಕ್ಸ್. ಸೊ ಇವಾಗ ನೀವಿಲ್ಲಿ ಮತ್ತೆ ಕರ್ಸರನ್ನು ಬ್ರ್ಯಾಕೆಟನ್ನು ಹೊರಗಡೆ ಇಟ್ಟು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ. ನೋಡಿ, ಇಲ್ಲಿ ನೀವು ಪ್ಲೇಸಿಂಗ್ ಆಫ್ ಕರ್ಸರ್ ಇಸ್ ವೆರಿ ಇಂಪಾರ್ಟೆಂಟ್, ಅದರ್ವೈಸ್ ನಿಮ್ಮ ಸೂತ್ರ ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ನಿಮಗೆ ಬೇಕಾಗಿರೋದು ಪ್ಲಸ್. ಸೊ ಪ್ಲಸ್ ಎಲ್ಲಿ ಬೇಕಪ್ಪ ಅಂದರೆ ಇಲ್ಲಿ ಬೇಕು ನಿಮಗೆ, ಈ ಎರಡೂ ಇದರ ಮಧ್ಯಕ್ಕೆ. ಸೊ ಇಲ್ಲಿ ಹಾಕಿ ನಾನು ಪ್ಲಸ್ ಅಂತ ಕೊಡ್ತೀನಿ. ಯು ಕ್ಯಾನ್ ಸಿ ದ ಪ್ರಿವ್ಯೂ ಹಿಯರ್. ಪ್ಲಸ್ ಅಂತ ಹಾಕಿ ಮತ್ತೆ ಲೇಟೆಕ್ಸ್ ಫಾರ್ಮುಲಾಕ್ಕೆ ಹೋಗಿ. ಲೇಟೆಕ್ಸ್ ಫಾರ್ಮುಲಾದಲ್ಲಿ ಏನು ಮಾಡ್ತೀರಾ, ಮತ್ತೆ ಎಕ್ಸ್ ರೇಸ್ ಟು ಎ ತೊಗೊಳ್ಬೇಕು, ಯಾಕಂದರೆ y2 ಮೈನಸ್ y1 ದ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಎ ಜಾಗದಲ್ಲಿ ಡಿಲೀಟ್ ಮಾಡಿ ಅದನ್ನು 2 ಅಂತ ಕೊಡಿ. ಎಕ್ಸ್ ಜಾಗದಲ್ಲಿ ಎಕ್ಸನ್ನು ಡಿಲೀಟ್ ಮಾಡಿ ಬ್ರ್ಯಾಕೆಟ್ ಓಪನ್, ಶಿಫ್ಟ್ ವೈ. ಇಲ್ಲಿ ಓಕೆ, ಇಲ್ಲಿ ಫಸ್ಟಿಗೆ ನೀವು ಇಲ್ಲಿ ಎಕ್ಸೆ ತೊಗೊಳ್ಬೇಕು. ಮತ್ತೆ ಎಕ್ಸೆಯನ್ನು ಆಯ್ಕೆ ಮಾಡಿ ಎ ಜಾಗದಲ್ಲಿ 2, ನಂತರ ಎಕ್ಸಿನ ಜಾಗದಲ್ಲಿ ಕ್ಯಾಪಿಟಲ್ ವೈ. ನಂತರ ಬ್ರ್ಯಾಕೆಟಿನ ಹೊರಗಡೆ ನೋಡಿ, ಚೆಕ್ ಮಾಡ್ಕೊಳ್ಳಿ, ಮೈನಸ್ ಅಗೇನ್ ಗೋ ಟು ಲೇಟೆಕ್ಸ್ ಫಾರ್ಮುಲಾ, ಚೂಸ್ XA, then in place of A write 1 and in place of X write shift Y. Okay, and close the bracket here. Close the bracket. So this is your formula, root of x2 minus x1 the whole square plus y2 minus y1 the whole square. Okay. ಓಕೆ, ಇವಾಗ ನಿಮ್ಮ ಸೂತ್ರ ಸಿದ್ಧವಾಯಿತು. ಇವಾಗ ಈ x2 x1 y2 y1ಗಳಿಗೆ ನಾವು ಸ್ಲೈಡರ್ಸ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಲೈಡರ್ಸನ್ನು ಆಯ್ಕೆ ಮಾಡಿ. ಸೊ ಸ್ಲೈಡರ್ ಇಲ್ಲಿ ನೀವು x1 x2 y1 y2 ಕೊಡಬೇಕಾಗತ್ತೆ. ಫಸ್ಟಿಗೆ ನಾನು x2 ಕೊಡ್ತೀನಿ. x2, ಸೊ ಮಿನಿಮಮ್ ನಾವು ಒಂದು ನೆಗೆಟಿವ್ ವ್ಯಾಲ್ಯೂಸು ಇರುತ್ತೆ ಇಲ್ಲಿ. ಸೊ -15 ಟು +15 ತಗೊಳ್ಳೋಣ. ಅಷ್ಟೊಂದು ದೊಡ್ಡ ದೊಡ್ಡ ಬೆಲೆಗಳನ್ನು ಇಲ್ಲಿ ಕೊಡೋದಿಲ್ಲ. increment 1. okay, again
click here. In place of a, type x1 minimum minus 15 to plus 15 increment 1. okay. again y2 ಇಲ್ಲಿ ನಿಮಗೆ ಸಬ್ಸ್ಕ್ರಿಪ್ಟು ಸೂಪರ್ಸ್ಕ್ರಿಪ್ಟಿನ ಅವಶ್ಯಕತೆ ಇಲ್ಲ, ಹೆಸರು ಗೊತ್ತಿದ್ರೆ ಆಯಿತು. ಸೊ ನಿಮ್ಗೆ ಎಷ್ಟು ಬೇಕಾದರೂ ನೀವು ರೇಂಜನ್ನು ಕೊಟ್ಕೊಳ್ಬೋದು. ನಾನಿಲ್ಲಿ 15 ಕೊಡ್ತಾ ಇದ್ದೀನಿ, ಯಾಕಂದರೆ ಮಕ್ಕಳಿಗೆ ನಾವೇನಂತ ದೊಡ್ಡ ದೊಡ್ಡ ಬೆಲೆಗಳನ್ನು ಹಾಕಲ್ಲ. ಸೊ -15 to +15 increment 1, and finally the last slider y1 increment interval -15 to +15 increment 1. ಓಕೆ. ಸೊ ನಿಮ್ಮ ಸ್ಲೈಡರ್ಸ್ಗಳು ಸಿದ್ಧವಾದವು. ಇವಾಗ ನೀವೇನು ಮಾಡಿ, ಟೆಕ್ಸ್ಟಿಗೆ ಹೋಗಿ, ಟೆಕ್ಸ್ಟಲ್ಲಿ ಅಗೇನ್ ಸೇಮ್ ನೀವು ಯಾವ ರೀತಿಯಲ್ಲಿ ಟೈಪ್ ಮಾಡಿದ್ರೋ ಅದೇ ರೀತಿ ಟೈಪ್ ಮಾಡಬೇಕಾಗತ್ತೆ. ಇಸ್ ಈಕ್ವಲ್ ಟು, ಆನಂತರ ಇಲ್ಲಿ ಲೇಟೆಕ್ಸ್ ಫಾರ್ಮುಲಾವನ್ನು ನೀವು ಬಳಕೆ ಮಾಡಿರೋದ್ರಿಂದ ಇಲ್ಲಿ ನಾವು ಡಾಲರ್ ಸೈನನ್ನು ಉಪಯೋಗಿಸ್ಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು ಅಂದರೆ ಅದು ಒಂದೇ ಲೈನಲ್ಲಿ ಹೊರಟೋಗ್ಬಿಡುತ್ತೆ. ಡಾಲರ್ ಸೈನ್ ಹಾಕಿದಾಗ ಮಾತ್ರ ನೆಕ್ಸ್ಟ್ ಸ್ಟೆಪ್ಪಿಗೆ ಅದು ಎಂಟರ್ ಕೊಟ್ಟಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ಇಸ್ ಈಕ್ವಲ್ ಟು ಶಿಫ್ಟ್ ಹಿಡಿದು 4 ಒತ್ತಿ, ಡಾಲರ್ ಸಿಂಬಾಲ್ ಬರುತ್ತೆ. ನಂತರ ಲೇಟೆಕ್ಸ್ ಫಾರ್ಮುಲಾದಲ್ಲಿ ಏನು ಮಾಡಿ, ರೂಟ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸಲ್ಲಿ ರೂಟ್ ಎಕ್ಸ್. ಸೊ ಇಲ್ಲಿ ಎಕ್ಸಿನ ಜಾಗದಲ್ಲಿ ಏನು ಮಾಡ್ಕೊಳ್ಬೇಕು ನಾವು, ಫಸ್ಟು ಸ್ಕ್ವೇರನ್ನು ಹಾಕ್ಕೊಳ್ಬೇಕು. ಸೊ ಎ ಸ್ಕ್ವೇರು. ಸೊ ಎ ಜಾಗದಲ್ಲಿ 2, ನಂತರ ಎಕ್ಸಿನ ಜಾಗದಲ್ಲಿ ಇವಾಗ ಆಬ್ಜೆಕ್ಟ್ಸ್ನಿಂದ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಆಬ್ಜೆಕ್ಟ್ಸ್ನಿಂದ x2 ಮೈನಸ್ ಆಬ್ಜೆಕ್ಟ್ಸ್ನಲ್ಲಿ x1. ಓಕೆ. ಇಲ್ಲಿ ನಾನು ಒಂದು ಬ್ರ್ಯಾಕೆಟನ್ನು ಹಾಕಬೇಕಾಗಿತ್ತು. ಓಪನ್ ಬ್ರ್ಯಾಕೆಟ್, ಕ್ಲೋಸ್ ಬ್ರ್ಯಾಕೆಟ್ ಆ್ಯಂಡ್ ಓಪನ್ ಬ್ರ್ಯಾಕೆಟ್. ಓಕೆ. ಸೊ ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ಇವೆರಡು ಬ್ರ್ಯಾಕೆಟ್ಸ್ಗಳ ಮಧ್ಯೆ, ಫ್ಲವರ್ ಬ್ರ್ಯಾಕೆಟ್ಗಳ ಮಧ್ಯೆ ನಾನು ಪ್ಲಸ್ ಹಾಕ್ತಾ ಇದ್ದೀನಿ. ಪ್ಲಸ್ ಅಗೇನ್ ಲೇಟೆಕ್ಸ್ ಫಾರ್ಮುಲಾಕ್ಕೆ ಹೋಗಿ ರೂಟ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸಲ್ಲಿ x⁴a ತಗೊಳ್ಳೋಣ. ಎ ಜಾಗದಲ್ಲಿ 2 ಅಂದರೆ ಸ್ಕ್ವೇರ್ ಅದು. ನಂತರ ಎಕ್ಸ್ನ ಜಾಗದಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿ y2 ಮೈನಸ್ y1, y2 ಮೈನಸ್ ಆಬ್ಜೆಕ್ಟ್ಸ್ನಲ್ಲಿ y1 ಬ್ರ್ಯಾಕೆಟ್ ಕ್ಲೋಸ್. ಓಕೆ. ಸೊ ಲಾಸ್ಟಿಗೆ ನೀವು ಮತ್ತೇನು ಮಾಡಬೇಕಿಲ್ಲಿ, ಡಾಲರ್ ಶಿಫ್ಟ್ 4 ಒತ್ತಿದ್ರೆ ಡಾಲರ್ ಬರುತ್ತೆ. ಇವಾಗ ನೀವು ಎಂಟರ್ ಕೊಟ್ಟಾಗ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, ಅಲ್ಲಿ ಇಸ್ ಈಕ್ವಲ್ ಟು ಹಾಕಿ ಮತ್ತೆ ಶಿಫ್ಟ್ 4 ಅಂದರೆ ಡಾಲರ್ ಇಸ್ ಈಕ್ವಲ್ ಟು, ಇಲ್ಲಿ ನೀವು x2 ಮೈನಸ್ x1 y2 ಮೈನಸ್ y1ಗೆ ಅವುಗಳ ಬೆಲೆಯನ್ನು ಇದು ಆಟೋಮೆಟಿಕ್ಲಿ ತೊಗೊಳ್ಳೋದಿಲ್ಲ, ನೀವೇ ತೋರಿಸ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ನಾನೇನು ಮಾಡ್ತೀನಿ ಇವಾಗ x2 ಮೈನಸ್ x1 ಎಂಟರ್ ಅಂತ ಕೊಡ್ತಾ ಇದ್ದೀನಿ. ಹಾಗೆಯೇ ಕ್ಯಾಪಿಟಲ್ ಬಿ ಇಸ್ ಈಕ್ವಲ್ ಟು y2 ಮೈನಸ್ y1 ಎಂಟರ್ ಅಂತ ಕೊಡ್ತೀನಿ. ನೋಡಿ, ಒಂದೊಂದೇ ಹಂತಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಲೇಟೆಕ್ಸ್ ಫಾರ್ಮುಲಾದಲ್ಲಿ ಸ್ಕ್ವೇರ್ ರೂಟ್. ಸೊ ಎಕ್ಸ್ ಇದ್ದ ಜಾಗದಲ್ಲಿ ನಾನು x² ಹಾಕ್ಕೊಳ್ಬೇಕು. ಮತ್ತೆ ಲೇಟೆಕ್ಸ್ ಫಾರ್ಮುಲಾಕ್ಕೆ ಹೋಗಿ x⁴a ತಗೊಳ್ತೀನಿ. ಎ ಜಾಗದಲ್ಲಿ 2. ಓಕೆ. ಸೊ ಮೈನಸ್ ಮಾಡಿರೋವಂಥ ಬೆಲೆ ಇಲ್ಲಿ ನಿಮಗೆ ಬೇಕು. ಅದಕ್ಕೆ ಏನಂತ ಕೊಟ್ಟಿದ್ದೀನಿ ನಾನು, x2 ಮೈನಸ್ x1 ಡಿಫ್ರೆನ್ಸು ಎ ಅಂತ ತಗೊಂಡಿದ್ದೀನಿ. ಹಾಗೆಯೇ ಈ ಎರಡು ಬ್ರ್ಯಾಕೆಟ್ಸ್ಗಳ ಮಧ್ಯೆ ಪ್ಲಸ್, ಅಗೇನ್ ಗೋ ಟು ಲೇಟೆಕ್ಸ್ ಫಾರ್ಮುಲಾ, x⁴a ಎ ಜಾಗದಲ್ಲಿ 2 ಆ್ಯಂಡ್ ಎಕ್ಸ್ನ ಜಾಗದಲ್ಲಿ ಶಿಫ್ಟ್ ಬಿ, ಆಬ್ಜೆಕ್ಟಿಗೆ ಹೋಗಿ ಬಿ. ಇಲ್ಲಿ ನೀವು ಬ್ರ್ಯಾಕೆಟ್ ಹಾಕ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಒಂದೊಂದು ಸರಿ ಅಲ್ಲಿ ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತಲ್ವ. ಹೀಗಾಗಿ ಬ್ರ್ಯಾಕೆಟ್ ಹಾಕ್ಕೊಂಡ್ರೆ ಪ್ಲಸ್ಸು ಮೈನಸ್ಸು ಮಿಕ್ಸ್ ಆಗಲ್ಲ. ಸೊ ಇಲ್ಲಿ ಬ್ರ್ಯಾಕೆಟ್ ಹಾಕ್ತಾ ಇದ್ದೀನಿ ನಾನು. ಓಕೆ. ಸೊ ಫೈನ್.
ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ನಾನು ಡಾಲರ್ ಹಾಕಬೇಕು ಲಾಸ್ಟಿಗೆ, ಶಿಫ್ಟ್ 4. ಓಕೆ, ಎಂಟರ್ ಇಸ್ ಈಕ್ವಲ್ ಟು ಅಗೇನ್ ಡಾಲರ್ ಸ್ಕ್ವೇರ್ ರೂಟ್, ಲೇಟೆಕ್ಸಿಗೆ ಹೋಗಿ ಸ್ಕ್ವೇರ್ ರೂಟ್. ಓಕೆ, ಎಕ್ಸ್ನ ಜಾಗದಲ್ಲಿ, ಓಕೆ ಎಕ್ಸಿನ ಜಾಗದಲ್ಲಿ ಇವಾಗ ನಮ್ಗೆ ಇಲ್ಲಿ ಏನು ಬೇಕು, ಎ ಸ್ಕ್ವೇರ್ನ ಬೆಲೆ ಮತ್ತು ಬಿ ಸ್ಕ್ವೇರ್ನ ಬೆಲೆ ಬೇಕಲ್ವಾ. ಅದಕ್ಕೆ ನಾನು ಸಿ ಇಸ್ ಈಕ್ವಲ್ ಟು ಇನ್ಪುಟ್ ಬಾಕ್ಸಲ್ಲಿ ನೋಡಿ ಕ್ಯಾಪಿಟಲ್ ಸಿ ಇಸ್ ಈಕ್ವಲ್ ಟು ಬ್ರ್ಯಾಕೆಟಲ್ಲಿ ಎ ಇಂಟು ಎ ಅಂತ ಹಾಕ್ತೀನಿ. ಕ್ಯಾಪಿಟಲ್ ಎ ಸ್ಟಾರ್ ಕ್ಯಾಪಿಟಲ್ ಎ, ಎಂಟರ್. ಹಾಗೆಯೇ ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು ಬ್ರ್ಯಾಕೆಟ್ನಲ್ಲಿ ಕ್ಯಾಪಿಟಲ್ ಬಿ ಸ್ಟಾರ್ ಕ್ಯಾಪಿಟಲ್ ಬಿ, ಎಂಟರ್. ಸೊ ಇವಾಗ ಇಲ್ಲಿ ನಾನೇನು ಮಾಡಬೇಕು, ಸ್ಕ್ವೇರ್ ರೂಟ್ನಲ್ಲಿ ಸಿ ಪ್ಲಸ್ ಡಿ ಅನ್ನು ಹಾಕ್ಕೊಳ್ಬೇಕಿಲ್ಲಿ. ಆಬ್ಜೆಕ್ಟ್ಸ್ ಸಿ ಪ್ಲಸ್ ಆಬ್ಜೆಕ್ಟ್ಸ್ನಲ್ಲಿ ಡಿ. ಓಕೆ, ಶಿಫ್ಟ್ ಡಾಲರ್ ಎಂಟರ್ ಅಗೇನ್ ಇಸ್ ಈಕ್ವಲ್ ಟು ಶಿಫ್ಟ್ ಹಿಡಿದು ನೀವು ಡಾಲರ್ ಕೊಡ್ತೀರಾ, ಶಿಫ್ಟ್ 4 ಸ್ಕ್ವೇರ್ ರೂಟ್. ಇವಾಗ ಸಮ್ ಸಿ ಪ್ಲಸ್ ಡಿ ಬೇಕು ನಿಮಗೆ. ಸಿ ಪ್ಲಸ್ ಡಿ ಇಸ್ ವಾಟ್, ಇ. ನಾನು ಇವಾಗ ಶಿಫ್ಟ್ ಇ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಸಿ ಪ್ಲಸ್ ಕ್ಯಾಪಿಟಲ್ ಡಿ, ಎಂಟರ್ ತಗೊಳ್ತೀನಿ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಾಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಎಕ್ಸ್ನ ಜಾಗದಲ್ಲಿ ನಾನು ಇವಾಗ ಏನು ಹಾಕ್ತಾ ಇದ್ದೀನಿ, ಇ ಅನ್ನು ಹಾಕ್ತಾ ಇದ್ದೀನಿ, ಅವುಗಳ ಮೊತ್ತ ಕ್ಯಾಪಿಟಲ್ ಇ. ಓಕೆ, ಇಲ್ಲಿ ನೀವು ಗಮನಿಸ್ಬೋದು ಎಲ್ಲ 0 ಬಂದಿರೋದ್ರಿಂದ ವ್ಯಾನಿಷ್ ಆಗ್ತಾ ಇದೆ. ಇಲ್ಲಿ ಕ್ಯಾಪಿಟಲ್ ಇ ಡಾಲರ್ ಎಂಟರ್ ಇಸ್ ಈಕ್ವಲ್ ಟು, ಇವಾಗ ನಿಮ್ಗೆ ಇಲ್ಲಿ ಏನು ಬೇಕು, ಸ್ಕ್ವೇರ್ ರೂಟ್ ಇನ ಬೆಲೆ ಬೇಕು. ಹಾಗಾಗಿ ಇಲ್ಲಿ ಎಫ್ ಕ್ಯಾಪಿಟಲ್ ಎಫ್ ಇಸ್ ಈಕ್ವಲ್ ಟು 9 ಬರಿತೀನಿ, ಎಸ್ ಕ್ಯೂ ಆರ್ ಟಿ ಸ್ಕ್ವೇರ್ ರೂಟ್, ಅದು ಎಸ್ ಕ್ಯೂ ಆರ್ ಟಿ ಕ್ಯಾಪಿಟಲ್ ಇ, ಎಂಟರ್ ಅಂತ ಕೊಡ್ತೀನಿ. ಓಕೆ, ಕ್ಯಾಪಿಟಲ್ ಎಫ್ ಬ್ರ್ಯಾಕೆಟ್ ಹಾಕಬೇಕಿತ್ತು ನಾನು. ಇಸ್ ಈಕ್ವಲ್ ಟು ಇಲ್ಲಿ ಆಬ್ಜೆಕ್ಟ್ಸ್ನಲ್ಲಿ ಹೋಗಿ ನಾನು ಎಫ್ ಅನ್ನು ಕೊಡ್ತೀನಿ. ಓಕೆ, ಸೊ ಇವಾಗ ಇಲ್ಲಿ ನೋಡಿ ನಾನು ಏನು ಮಾಡಿದ್ದೀನಿ ಅಂದರೆ, ನಾನು ಫಸ್ಟಿಗೆ ಇದಕ್ಕೊಂದು ಫಾರ್ಮುಲಾ ಹಾಕ್ಕೊಂಡೆ, ನಂತರ ಇವನ್ನ ಬೇರೆ ಕಡೆ ಇಟ್ಟಿದ್ದೀನಿ. ಇವನ್ನೆಲ್ಲ ಅಡ್ಜಸ್ಟ್ ಮಾಡ್ತೀನಿ. ಎಸ್ಕೇಪ್ ಕೀ ಕೊಟ್ಟು ನಾನು ಈ ಸ್ಲೈಡರ್ಸ್ಗಳನ್ನು ಮೂವ್ ಮಾಡ್ತೀನಿ. ನೋಡಿ, ಸ್ಲೈಡರ್ಸ್ಗಳನ್ನು ನಾನು ಮೂವ್ ಮಾಡ್ತಾ ಇದ್ದೀನಿ. ನೆಗೆಟಿವ್ ವ್ಯಾಲ್ಯೂಸನ್ನು ಹಾಕ್ಕೊಳ್ಬೋದು ನೀವು. ಓಕೆ, ಇಲ್ಲಿ ನೋಡಿ ಇವಾಗ ಇಲ್ಲೇನು ಆಗಬೇಕಾಗಿತ್ತು, ಇಲ್ಲಿ ಬ್ರ್ಯಾಕೆಟ್ ಹಾಕಬೇಕಿತ್ತು ನಾನು. ಸೊ ಈ ಒಂದು ಲೈನಿಗೆ ನಾವೇನು ಮಾಡೋಣ, ಬ್ರ್ಯಾಕೆಟನ್ನು ಹಾಕ್ಕೊಳ್ಳೋಣ. ಬ್ರ್ಯಾಕೆಟ್ ಹಾಕಬೇಕು ಅಂದರೆ ಡಬಲ್ ಕ್ಲಿಕ್ ಮಾಡಿ ಇದರ ಮೇಲೇ. ಸೊ ಅದು ಎಷ್ಟನೇ ಸ್ಟೆಪ್ಪು, ಮೊದಲನೇ ಸ್ಟೆಪ್ಪಲ್ಲೇ ಇಲ್ಲಿ ಬ್ರ್ಯಾಕೆಟ್ ಹಾಕಬೇಕು ನಾವು. ಇವುಗಳಿಗೆ ಬ್ರ್ಯಾಕೆಟನ್ನು ಹಾಕ್ಕೊಳ್ಳೋಣ. ಮತ್ತೊಂದು ಕಾಮನ್ ಬ್ರ್ಯಾಕೆಟನ್ನು ಹಾಕ್ಕೊಳ್ಳೋಣ. ಶಿಫ್ಟ್ ಬ್ರ್ಯಾಕೆಟ್ ಕ್ಲೋಸ್, ಬ್ರ್ಯಾಕೆಟ್ ಓಪನ್, ಬ್ರ್ಯಾಕೆಟ್ ಕ್ಲೋಸ್. ಓಕೆ, ನೋಡಿ ಇವಾಗ ನೀವು ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸನ್ನು ಕೂಡ ಕೊಡಬಹುದು. ನೆಗೆಟಿವ್ ವ್ಯಾಲ್ಯೂಸ್ಗಳ ಮೂಲಕ ನೀವು ಬೆಲೆಗಳನ್ನು ಕಂಡುಹಿಡಿಬಹುದು. ಧನ್ಯವಾದಗಳು.